2,85,00,000 ಖರ್ಚು ಮಾಡಿಕೊಂಡು ಈ ಜಾಗ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ನನಗೆ ವೀಸಾ ಸಿಗುತ್ತೋ ಸಿಗಲ್ವೋ ಅನ್ನೋ ಭಯದಲ್ಲಿದ್ದೆ. ಬಂದರೆ ಬೆಟ್ಟ, ಹೋದರೆ ಮತ್ತು ಇದು ಸ್ಪೆಷಲ್ಲಾಗಿ ನಮ್ಮ ಬಾಯ್ಸ್ಗೆ ಯಾರ್ಯಾರು ಕುದುರೆ ಥರ ಆಗಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೆ ಹೇಳಿ ಮಾಡಿಸಿದ್ದು. ಹಾವುಗಳನ್ನ ಇಟ್ಕೊಂಡು ಮೆಡಿಸಿನ್ ಮಾಡ್ಬೋದಾ? ಯಪ್ಪ. ನಮಸ್ಕಾರ ಪ್ರಯಾಣಿಕರೇ, ಕನ್ನಡ ಏರ್ಲೈನ್ಸ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಪ್ರಯಾಣವನ್ನು ಆನಂದಿಸಿ. ಇವತ್ತಿಂದ ನನ್ನ ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೊಸ ವ್ಲಾಗ್ ಸರಣಿಗೆ ವಿಯೆಟ್ನಾಮಿಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ತುಂಬ ಲೇಟ್ ಆಗಿದೆ. ನನ್ನ ಫ್ಲೈಟ್ ಇರೋದು ರಾತ್ರಿ 11:35ಕ್ಕೆ. ಅದಕ್ಕೂ ಮುಂಚೆ ನನ್ನ ಬ್ಯಾಗು, ಕ್ಯಾಶು ಮತ್ತು ವೆರಿ ಇಂಪಾರ್ಟೆಂಟ್ ಪಾಸ್ಪೋರ್ಟ್ನ ಚೆಕ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಏರ್ಪೋರ್ಟ್ಗೆ ಹೊರಡೋ ಟೈಮ್ ಬಂತು. ಏರ್ಪೋರ್ಟ್ ರೀಚ್ ಆದೆ. ಕನ್ನಡ ಏರ್ಲೈನ್ಸ್ ನನ್ನ ಪ್ರೀತಿಯ ಪ್ರಯಾಣಿಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರವೀಣ್ ಪ್ರಭು. ನಾನಿವಾಗ ಒಂದು ಬ್ಯೂಟಿಫುಲ್ ಕಂಟ್ರಿಗೆ ಹೋಗ್ತಾ ಇದ್ದೀನಿ. ಅದೆಲ್ಲದಕ್ಕಿಂತ ಮುಂಚೆ ನನಗೆ ವೀಸಾ ಸಿಕ್ಕಿದ ಕತೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ನಾನು 13ನೇ ತಾರೀಕು ನನ್ನ ವೀಸಾಗೆ ಅಪ್ಲೈ ಮಾಡಿದೆ. ಅವತ್ತೇ ಟಿಕೆಟ್ಸು ಬುಕ್ ಮಾಡಿದೆ. ಆದರೆ ನಾನೊಂದು ಮಿಸ್ಟೇಕ್ ಮಾಡಿದೆ. ಅದರಿಂದ ನನಗೇನು ಎಫೆಕ್ಟ್ ಆಗಿಲ್ಲ. ಆದರೆ ನಾನು ಅದರಿಂದ ಕಲ್ತ್ಕೊಂಡೆ. ಯಾವುದೇ ಕಂಟ್ರಿಗೆ ಹೋಗೋಕ್ಕೂ ಮುಂಚೆ, ವೀಸಾ ಅಪ್ಲೈ ಮಾಡೋಕ್ಕೂ ಮುಂಚೆ ಆ ಕಂಟ್ರಿಲಿ ಪಬ್ಲಿಕ್ ಹಾಲಿಡೇಸ್ ಯಾವತ್ತು ಇರುತ್ತೆ, ಅಲ್ಲಿನ ಎಂಬಸಿ ಯಾವತ್ತೆಲ್ಲ ವರ್ಕಿಂಗ್ ಇರುತ್ತೆ, ಯಾವತ್ತು ಆಫ್ ಇರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ನಾನು 13ನೇ ತಾರೀಕು ವೀಸಾಗೆ ಅಪ್ಲೈ ಮಾಡಿದೆ. ಆದರೆ 14ರಿಂದ 22ನೇ ತಾರೀಕುವರೆಗೂ ಆ ಕಂಟ್ರಿಲಿ ಲೂನಾರ್ ನ್ಯೂ ಇಯರ್ ಅಂತ ಎಂಬಸಿಗಳೆಲ್ಲ ವರ್ಕ್ ಮಾಡ್ತಾ ಇರಲಿಲ್ಲ. 23ರಿಂದ 27ನೇ ತಾರೀಕು ಅಂದರೆ 5 ದಿನ ಅಷ್ಟೇ ಇತ್ತು ನನಗೆ ವೀಸಾ ಬರೋದಕ್ಕೆ. ನನಗೆ ವೀಸಾ ಸಿಗುತ್ತೋ ಸಿಗಲ್ವೋ ಅನ್ನೋ ಭಯದಲ್ಲಿದ್ದೆ. ಬಂದರೆ ಬೆಟ್ಟ, ಹೋದರೆ ಶಾಕ್ ಆಗಬಾರ್ದು ಅಂತ ರೆಡಿಯಾಗಿದ್ದೆ. ಆದರೆ 25ನೇ ತಾರೀಕು ನನಗೆ ವೀಸಾ ಸಿಕ್ತು. 2 ದಿನ ಇದ್ದಿದ್ದು. ಅದಕ್ಕೆ ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಓಡ್ಕೊಂಬಂದಿದ್ದೀನಿ. ಈ ಟ್ರಿಪ್ಪಿನ ಇನ್ನೊಂದು ವಿಶೇಷತೆ ಏನು ಅಂತಂದರೆ 2,85,00,000 ಖರ್ಚು ಮಾಡಿಕೊಂಡು ಈ ಜಾಗ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡ್ದಲೇ ಎಲ್ಲ ವಿಡಿಯೋಗಳನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫೈನಲಿ ಹೋಚಿಮಿನ್ ಸಿಟಿನ ರೀಚ್ ಆಗಿದ್ದೀನಿ. ನನಗೆ ಫ್ಲೈಟಲ್ಲಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಕ್ಕಾಗಲಿಲ್ಲ. ಗ್ರ್ಯಾಬಲ್ಲಿ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಏರ್ಪೋರ್ಟಿಂದ ನನ್ನ ಹಾಸ್ಟೆಲ್ ಕಡೆಗೆ ಹೊರಟಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಗ್ಗೆ 6 ಗಂಟೆಗೆ ನಾನು ಹೋಚಿಮಿನ್ ಸಿಟಿಲಿ ಲ್ಯಾಂಡ್ ಆಗಿ ಹೊರಗೆ ಬರೋದಕ್ಕೆ ಹತ್ತತ್ರ 2 ಅವರ್ ಆಯಿತು. ಇಮಿಗ್ರೇಷನ್ ಕೌಂಟರ್ಸಲ್ಲೇ 2ರಿಂದ 3 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಕ್ಯೂವೇ ಅದೇನೋ ಗೊತ್ತಿಲ್ಲ, ಮೋಸ್ಟ್ಲಿ ಇಮಿಗ್ರೇಷನ್ ಕೌಂಟರ್ಸ್ ಕಮ್ಮಿ ಇದೆನೋ, ಅದಕ್ಕೆ ತುಂಬ ಲೇಟ್ ಆಗುತ್ತೆ. ನೀವು ಫಾಸ್ಟಾಗಿ ಏನಾದ್ರು ಬರಬೇಕು ಅಂತಂದರೆ ಫಾಸ್ಟ್ಯಾಗ್ ಇಮಿಗ್ರೇಷನ್ ಅಂತ ಇನ್ನೊಂದು ಆಪ್ಷನ್ ಇದೆ. ಅದಕ್ಕೆ 1,400ರಿಂದ 2,000 ಆಗುತ್ತೆ ಇಂಡಿಯನ್ ರುಪೀಸು. ಫಾಸ್ಟಾಗಿ ಹೊರಗೆ ಬಂದ್ಬಿಡ್ಬೋದು. ಒಂದು 15ರಿಂದ 30 ನಿಮಿಷದೊಳಗಡೆ ಇಮಿಗ್ರೇಷನ್ ಆಗಿ ಹೊರಗೆ ಬರ್ಬೋದು. ಇಮಿಗ್ರೇಷನ್ ಆಗಿ ಹೊರಗೆ ಬಂದಮೇಲೆ ನಿಮಗೆ ಸಿಮ್ ಕಾರ್ಡ್ಗಳು ತೊಗೊಬೋದು. ಅಲ್ಲಿ 2,30,000 ಡಾಂಗಿಂದ 3,60,000 ಡಾಂಗ್ವರೆಗೂ ಡಿಫ್ರೆಂಟ್ ಪ್ಯಾಕೇಜಸ್ ಇರುತ್ತೆ. ನಿಮ್ಗೆ ಯಾವ ಥರ ಡೇಟಾ ಬೇಕು, ನಿಮ್ಗೆ ಯಾವ ಥರ ಕಾಲ್ಸ್ ಬೇಕು, ಅಂದರೆ ಎಷ್ಟು ಮಿನಿಟ್ಸ್ ಆಫ್ ಕಾಲ್ಸ್ ಬೇಕು ಲೋಕಲ್ ನೆಟ್ವರ್ಕಲ್ಲಿ, ಈ ಥರದ ಬೇಸಿಸ್ ಮೇಲೆ ನಿಮಗೆ ಡಿಫ್ರೆಂಟ್ ಸಿಮ್ಗಳು ಆಪ್ಷನ್ ಇರುತ್ತೆ. ನಾನು 2,30,000 ಕೊಟ್ಟು ಒಂದು ಸಿಮ್ ತೊಗೊಂಡೆ. ಆಮೇಲೆ ಅಲ್ಲಿಂದ ಹೊರಗೆ ಬಂದಮೇಲೆ ಟ್ಯಾಕ್ಸಿಗಳಿರುತ್ತೆ, ಲೋಕಲ್ ಟ್ಯಾಕ್ಸಿ ನಾನು ಪ್ರಿಫರ್ ಮಾಡಲ್ಲ. ಯಾಕೆ ಅಂತಂದರೆ ಹೆಂಗಂದಂಗೆ ಪ್ರೈಸ್ಗಳು ಹೇಳ್ತಾರೆ, ಸ್ಕ್ಯಾಮ್ ಮಾಡ್ತಾರೆ. ಸೊ ನನಗೆ ಲೋಕಲ್ ಟ್ಯಾಕ್ಸಿ ಇಷ್ಟ ಇಲ್ಲ. ಅದಕ್ಕೆ ಗ್ರ್ಯಾಬ್ ಆ್ಯಪಲ್ಲಿ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಸೀದಾ ಹಾಸ್ಟೆಲ್ ಬಂದು ಇಳ್ಕೊಂಡೆ. ಫ್ಲೈಟಲ್ಲಿ ಅನ್ಕಂಫರ್ಟಬಲ್ ಆಗಿದ್ದರಿಂದ ಲೆಗ್ ಸ್ಪೇಸ್ ಇರಲಿಲ್ಲ, ಮಲ್ಗೋಕ್ಕೆ ಆಗ್ತಾ ಇರಲಿಲ್ಲ, ಸೊ ನಿದ್ದೆನೇ ಇರಲಿಲ್ಲ. ಸೀದಾ ಹಾಸ್ಟೆಲ್ ಬಂದಮೇಲೆ ನಮ್ಮ ಓನರ್ಗೆ ಅರ್ಲಿ ಚೆಕ್ ಇನ್ ಆಪ್ಷನ್ ಇದೆಯಾ ಅಂತ ಕೇಳಿದೆ. ಅವರು ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಅರ್ಲಿ ಚೆಕ್ ಇನ್ ಒಂದು ಆಪ್ಷನ್ ಕೊಟ್ಟು ರೂಮ್ ಕೊಟ್ಟರು. ಆರಾಮಾಗಿ ಹೋಗಿ ಮಲ್ಕೊಂಡೆ. ನಾನಿದ್ದಿದ್ದು ಹಾಸ್ಟೆಲ್ ಆಗಿದ್ದರಿಂದ ಅದು 8 ಬೆಡ್ ಇನ್ ಡಾರ್ಮೆಂಟ್ರಿ. ನಾನು ಮೇಲ್ ಡಾರ್ಮೆಂಟ್ರಿ ಬುಕ್ ಮಾಡಿದ್ದೆ.
ಚೆಕ್ ಇನ್ ಎಲ್ಲ ಆಗಿ ಮಲ್ಕೊಂಡು ವಾಪಸ್ ಎದ್ದು ಬರಬೇಕಾದ್ರೆ ನೋಡ್ತೀನಿ ಸೇಮ್ ಡಾರ್ಮೆಂಟ್ರಿಲ್ಲೇ ಲೇಡೀಸು ಇದ್ದಾರೆ. ಅದೇಂಗೆ ಲೇಡೀಸ್ ಇದ್ದಾರೆ ಅಂತ ನನಗೆ ಶಾಕ್ ಆಗೋಯ್ತು. ಆಮೇಲೆ ಬರ್ತಾ ಓನರ್ನ ಕೇಳಿದೆ, ಅದೇಂಗೆ ನಾನು ಬುಕ್ ಮಾಡಿದ ಮೇಲ್ ಡಾರ್ಮೆಂಟ್ರಿ ಅಲ್ವಾ, ಅದೇಂಗೆ ಲೇಡೀಸ್ ಇದ್ದಾರೆ ಅಂತ ಕೇಳಿದೆ. ಜಾಗ ಇರಲಿಲ್ಲ, ಅದಕ್ಕೆ ಆ ರೂಮ್ ಕೊಟ್ಟಿದ್ದೀವಿ ಅಂತಂದು. ಈ ಥರ ಎಲ್ಲ ಮಾಡ್ತಾರ ಅಂತ ಹೇಳ್ಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ಗೊತ್ತಾಗ್ತಾ ಇರೋದು. ನನಗೆ ಶಾಕ್ ಆಗ್ಬಿಡ್ತು ನೋಡ್ಬಿಟ್ಟು. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಅಡ್ಜಸ್ಟ್ ಮಾಡ್ಕೋಬೇಕು, ಅವರು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. 2 ಅವರ್ ಒಳ್ಳೆ ನಿದ್ದೆ ಮಾಡಿದೆ. ಈಗ ಮೈಂಡು ಫ್ರೆಶ್ ಆಗಿದೆ. ಆದರೆ ಹೊಟ್ಟೆ ತುಂಬ ಹಸಿತಾ ಇದೆ. ಏನಾದ್ರು ತಿನ್ನೋಣ ಅಂತ ಹೊರಗೆ ಬಂದೆ. ಆಗ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಪಂಜಾಬಿ ತಡ್ಕ ಅನ್ನೋ ಇಂಡಿಯನ್ ರೆಸ್ಟೋರೆಂಟು. ಏನಾದ್ರು ಒಂದು ದೊಡ್ಡ ಕೆಲಸ ಮಾಡಬೇಕು ಅಂತ ಹೋಗ್ಬೇಕಾದ್ರೆ ನಮ್ಗಿಷ್ಟ ಆಗಿರುವಂಥ ರೆಸ್ಟೋರೆಂಟು ಅಥವಾ ಫುಡ್ಡು ಸಿಕ್ಕಿದ್ರೆ ಅದ್ರ ನೆಮ್ಮದಿನೇ ಬೇರೆ. ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ನಡ್ರಿ ಹೋಗೋಣ. ಇಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಗ್ರ್ಯಾಬ್ ಆ್ಯಪಲ್ಲಿ ಟ್ಯಾಕ್ಸಿ ಬುಕ್ ಮಾಡ್ಕೊಳ್ಳೋದೇ ಬೆಸ್ಟು. ಕಾರ್ ಆಗಲಿ ಬೈಕ್ ಆಗಲಿ ಫಾಸ್ಟ್ ಆಗಿರುತ್ತೆ, ಈಸಿ ಆಗಿರುತ್ತೆ, ಮತ್ತು ಸಿಟಿನ ಒಳ್ಳೆ ವ್ಯೂ ಇರುತ್ತೆ. ನಾರ್ಮಲ್ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡ್ರೆ ಅಥವಾ ನಾರ್ಮಲ್ ಟ್ಯಾಕ್ಸಿಲಿ ಹೋಗ್ತೀವಿ ಅಂತಂದ್ರೆ ಸ್ಕ್ಯಾಮ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಪ್ರೈಸ್ನ ಕೇಳ್ತಾರೆ. ನಾನಿವಾಗ ಟ್ರೆಡಿಷನಲ್ ವಿಯೆಟ್ನಾಂ ಮೆಡಿಸಿನ್ನ ಮ್ಯೂಸಿಯಮಲ್ಲಿದ್ದೀನಿ. ಇಲ್ಲಿ 4000 ವರ್ಷಗಳ ಹಿಂದೆ ವಿಯೆಟ್ನಾಮೀಸ್ ಮೆಡಿಸಿನ್ ಯಾವ ಥರ ಮಾಡ್ತಾಯಿದ್ರು, ಯಾವ ಥರ ಶುರು ಆಯಿತು, ಅದರ ಎವಲ್ಯೂಷನ್ ಯಾವ ಥರ ಚೇಂಜ್ ಆಯಿತು. ಆಮೇಲೆ ಚೈನೀಸ್ ಬಂದರು, ಫ್ರೆಂಚ್ ಬಂದರು, ಅವರು ಯಾವ್ಯಾವ ಮೆಡಿಸಿನ್ ತಂದರು, ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಮ್ಯೂಸಿಯಂನ ಎಂಟ್ರಿ ಟಿಕೆಟು 1,80,000 ವಿಯೆಟ್ನಾಮೀಸ್ ಡಾಂಗ್, ಅಂದರೆ ಸುಮಾರು 645 ಇಂಡಿಯನ್ ರುಪೀಸ್. ಟಿಕೆಟ್ ತೊಗೊಂಡಿದ ತಕ್ಷಣ ಈಗ ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇನೋ ವಿಡಿಯೋ ಪ್ರೆಸೆಂಟೇಷನ್ ಆಗ್ತಾರಂತೆ. ವಿಯೆಟ್ನಾಮೀಸ್ ಮೆಡಿಸಿನ್ ಹಿಸ್ಟ್ರಿ ಯಾವ ಥರ ಇತ್ತು ಅಂತ ತೋರಿಸ್ತಾರಂತೆ. ಬನ್ನಿ ನೋಡೋಣ. ಈ ಮ್ಯೂಸಿಯಮಲ್ಲಿ 6 ಫ್ಲೋರ್ಗಳಿದೆ ಮತ್ತು 18 ರೂಮ್ಗಳಿದೆ. ಈ ಮ್ಯೂಸಿಯಂನ ವಿಶೇಷತೆ ಏನು ಅಂತಂದರೆ ನಾರ್ತ್ ವಿಯೆಟ್ನಾಂನ ಹಳೆಯ ಶೈಲಿಯ ಮನೆಗಳ ಮರ ಮತ್ತು ಇಟ್ಟಿಗೆ ಕಲ್ಲುಗಳು ಇದನ್ನೆಲ್ಲ ತಗೊಂಬಂದ್ಬಿಟ್ಟು ಕಟ್ಟಿದ್ದಾರೆ. ಒಳಗೆ ಬಂದಿದ ತಕ್ಷಣ ಹಳೆಯ ಮರದ ಸ್ಮೆಲ್ ಬರ್ತಾ ಇದೆ, ಗಿಡಮೂಲಿಕೆಗಳ ಸ್ಮೆಲ್ ಬರ್ತಾ ಇದೆ. ಆಹಾ, ಸಖತ್ತಾಗಿದೆ. ಹರ್ಬಲ್ ಫುಡ್ ಬಾತ್ಗೆ $70,000 ವಿಯೆಟ್ನಾಮೀಸ್ ಡಾಲರ್. ಇಲ್ಲಿ ಮಾಡ್ತಾರೆ, ಇಲ್ಲಿ ಕಾಲಿಟ್ಬಿಟ್ಟು ಆ ಹರ್ಬಲ್ ವಾಟ್ರಲ್ಲಿ ಫುಟ್ ವಾಶ್ ಮಾಡೋದು ಮಾಡ್ತಾರೆ. ಇದಕ್ಕೆ 70,000 ವಿಯೆಟ್ನಾಮೀಸ್ ಡಾಂಗ್. 70,000 ವಿಯೆಟ್ನಾಮೀಸ್ ಡಾಂಗ್ ಅಂದರೆ ಹತ್ತತ್ರ $300, 300 ಇಂಡಿಯನ್ ರುಪೀಸ್. ಸ್ಮೆಲ್ಲು ಚೆನ್ನಾಗಿದೆ, ಗಮ್ ಅಂತ ಇದೆ. ಈ ಮೆಡಿಸನ್ ಮ್ಯೂಸಿಯಮಲ್ಲಿ 3,000ದಿಂದ 12,000 ವರ್ಷಗಳ ಹಿಂದೆ ಯೂಸ್ ಮಾಡ್ತಾ ಇದ್ದಂಥ ಕಲ್ಲಿನ ಕುಟಾಣಿಗಳು ಮತ್ತು ಕಲ್ಲಿನ ಬಟ್ಟಲುಗಳು, ಅಂದರೆ ಮನುಷ್ಯ ಇನ್ನೂ ನಾಗರಿಕತೆ ಕಲಿತಿದ್ದಂಥ ಕಾಲ ಅದು. ಆ ಕಾಲದಲ್ಲೂ ಗಿಡಮೂಲಿಕೆಗಳನ್ನ ಅರೆದು ಔಷಧಿಗಳನ್ನ ಮಾಡ್ಕೊತಾ ಇದ್ರು ಅನ್ನೋದಕ್ಕೆ ಇಲ್ಲಿ ಎವಿಡೆನ್ಸ್ ಇದೆ. ಇದು ಲಿಂಗ್ಜಿ ಮಶ್ರೂಮ್ ಅಂತ. ಇದು ಎಷ್ಟು ಡಿಕೇಡ್ಸ್ ಹಳೆದೋ ನನಗಂತೂ ಗೊತ್ತಿಲ್ಲ. ಇದನ್ನ ಔಷಧಿಗಳ ರಾಜ ಅಂತ ಇವ್ರು ಕರೀತಾರಂತೆ. ಈ ಮಶ್ರೂಮ್ ಇಂದ ಮೆಡಿಸಿನ್ ಮಾಡಿ ಕ್ಯಾನ್ಸರ್ನ ತಡಿಬೋದಂತೆ, ಹಾಗೆ ಏಜಿಂಗ್ನು ತಡಿಬೋದಂತೆ. ಮತ್ತೆ ಇದು ಸ್ಪೆಷಲ್ ಆಗಿ ನಮ್ಮ ಬಾಯ್ಸ್ಗೆ ಯಾರ್ಯಾರು ಕುದುರೆ ತರ ಆಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅವರಿಗೆ ಹೇಳ್ ಮಾಡಿಸಿದ್ದು. ಯಾರಿಗಾದ್ರೂ ಬೇಕಾಗಿದ್ರೆ ಹೇಳಿ, ತಗೊಂಬರ್ತೀನಿ. ಇಲ್ಲಿ ಮೆಡಿಸಿನ್ಸ್ನ ಯಾವ ತರ ಪ್ರೋಸೆಸ್ ಮಾಡ್ತಾರೆ ಗೊತ್ತಾ? ಫಸ್ಟ್ ಸ್ಟೇಜು ಕಟ್ಟಿಂಗು. ಅದರಲ್ಲಿ ಜಿಲೆಟಿನ್ ತರದ್ದು ಒಂದು ಟೂಲ್ ಇದೆ, ಅದನ್ನ ಕಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಗಟ್ಟಿಯಾದ ಬೇರ್ಗಳು, ಮರದ ತೊಗಟೆಗಳು ಮತ್ತೆ ಇನ್ನೂ ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಕಟ್ ಮಾಡೋದಕ್ಕೆ ಅಂತ ಈ ಜಿಲೆಟಿನ್ನ ಯೂಸ್ ಮಾಡ್ತಾರೆ. ಅದಾದ್ಮೇಲೆ
ನೆಕ್ಸ್ಟ್ ಪ್ರೋಸೆಸ್ಸು ಅದನ್ನ ಕುಟ್ಟಿ ಪುಡಿ ಮಾಡೋದು. ಅದಕ್ಕೆ ಕಲ್ಲು, ಕಂಚು ಅಥವಾ ಸೆರಾಮಿಕ್ ಇಂದ ಮಾಡಿರುವಂತ ಕುಟಾಣಿಗಳನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಗಿಡಮೂಲಿಕೆಗಳನ್ನ ನುಣ್ಣಗೆ ಕುಟ್ಟಿ 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 ಪುಡಿ ಮಾಡ್ಬಿಡ್ಬೋದು, ಫೈನ್ ಪೇಸ್ಟ್ ಮಾಡಕ್ ಬಿಡ್ಬೋದು. ನೀವೀಗೇನ್ ನೋಡ್ತಾ ಇದ್ದೀರಲ್ಲ ಈ ಕಲ್ಲಿನ ಐಟಮ್ಮು, ಇದನ್ನ ತೋಯಂತಾನ್ ಅಂತ ಕರೀತಾರೆ. ಇದು ಬೋಟ್ ಶೇಪಲ್ಲಿ ಇರುತ್ತೆ. ಇದ್ರೊಳಗಡೆ ಗಿಡಮೂಲಿಕೆಗಳನ್ನ ಹಾಕ್ತಾರೆ. ಅದಾದ್ಮೇಲೆ ಅದ್ರ ಮೇಲ್ಗಡೆ ಒಂದು ಕಲ್ಲಿನ ವೀಲ್ ನ ಇಡ್ತಾರೆ. ಇಟ್ಬಿಟ್ಟು ಅದನ್ನ ರೋಲ್ ಮಾಡ್ತಾರೆ. ರೋಲ್ ಮಾಡಿದ್ಮೇಲೆ ಗಿಡಮೂಲಿಕೆಗಳು ಪುಡಿ ಆಗ್ತವೆ, ಆಮೇಲೆ ಪೇಸ್ಟ್ ಆಗ್ತವೆ. ನೋಡ್ರಿ, ಸ್ಟೋನ್ ಏಜ್ ಅಲ್ಲೂ ಇವ್ರ ಕ್ರಿಯೇಟಿವಿಟಿ ಯಾವ ತರ ಇತ್ತು ಅಂತ. ಹರ್ಬ್ಸ್ಗಳನ್ನ ಕಟ್ ಮಾಡಿ ಅದನ್ನ ಕುಟ್ಟಿ ಪುಡಿ ಮಾಡಿ ಪೇಸ್ಟ್ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದೇ ರೀತಿ ಮಾಡಿರೋ ಮೆಡಿಸಿನ್ನ ಎಷ್ಟು ಪ್ರಮಾಣದಲ್ಲಿ ಪೇಷಂಟ್ಗೆ ಕೊಡಬೇಕು ಅನ್ನೋದು ಅಷ್ಟೇ ಮುಖ್ಯ. ಅದಕ್ಕೆ ಇವರು ವೇಯಿಂಗ್ ಸ್ಕೇಲ್ಗಳನ್ನ ಯೂಸ್ ಮಾಡ್ತಾರೆ. ಹಳೆ ಟ್ರೆಡಿಷನಲ್ ವೇಯಿಂಗ್ ಸ್ಕೇಲ್ಗಳು ಯಾವ ರೀತಿ ಇದೆ ನೋಡಿ. ಗಿಡಮೂಲಿಕೆಗಳನ್ನ ಕಟ್ ಮಾಡಿ ಪುಡಿ ಮಾಡಿ ಪೇಸ್ಟ್ ಮಾಡಕ್ಕೆ ಯಾವ ರೀತಿ ಟೂಲ್ಗಳನ್ನ ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನ ನೋಡಿದ್ರಿ. ಹಾಗೆ ಅದನ್ನ ಸರಿಯಾದ ಪ್ರಮಾಣ, ಹಾಗೆ ಅದನ್ನ ವೇಯ್ ಮಾಡಿ ಪೇಷಂಟ್ಸ್ಗೆ ಕೊಡೋದಕ್ಕೆ ಯಾವ ರೀತಿ ವೇಯಿಂಗ್ ಸ್ಕೇಲ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನು ನೋಡಿದ್ರಿ. ಅದೇ ರೀತಿ ಮಾಡಿರೋ ಮೆಡಿಸಿನ್ಸ್ನು ಪ್ರಿಸರ್ವ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೆ ಇವರು ಸೆರಾಮಿಕ್ ಜಾರ್ಗಳು ಅಥವಾ ಮಣ್ಣಿನ ಜಾಡಿಗಳನ್ನ ಯೂಸ್ ಮಾಡ್ತಾ ಇದ್ರು. ಈ ಜಾರ್ಗಳಲ್ಲಿ ಲಿಕ್ವಿಡ್ ಟೈಪ್ ಔಷಧಿಗಳು ಅಂದ್ರೆ ಗಿಡಮೂಲಿಕೆಗಳ ಕಷಾಯಗಳನ್ನ ಪ್ರಿಸರ್ವ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಮಣ್ಣಿನ ಪಾತ್ರೆಗಳಲ್ಲಿ ಔಷಧಿಗಳನ್ನ ಇಟ್ಟರೆ ಅದರ ನೈಸರ್ಗಿಕ ಗುಣಗಳನ್ನ ಹಾಗೆ ಉಳಿಸ್ಕೊಳ್ಳುತ್ತೆ ಅಂತ. ಹಾಗೆ ನೀವಿಲ್ಲಿ ಪಿಂಗಾಣಿಯ ಜಾರ್ಗಳನ್ನ ನೋಡ್ಬೋದು. ಇವುಗಳನ್ನ ರಾಜಮನೆತನದವರು ಕೊಟ್ಟಿರೋದು. ಇದು ಶ್ರೀಮಂತರಿಗೆ ಔಷಧಿ ನೀಡೋದಕ್ಕೆ ಅಂತಾನೆ ಯೂಸ್ ಮಾಡ್ತಾ ಇದ್ದಂತ ಪಾತ್ರೆಗಳು. ಇವುಗಳ ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನೋಡ್ರಿ. ಆದ್ರೆ ನನಗೆ ಈ ಡಿಫ್ರೆನ್ಸಿಯೇಷನ್ ಇಷ್ಟ ಆಗ್ಲಿಲ್ಲಪ್ಪ. ಹಾಗೆ ಇಲ್ಲಿ ಮರದ ಪೆಟ್ಟಿಗೆಗಳಿದೆ. ಇದರಲ್ಲಿ ಡ್ರೈ ಲೀವ್ಸು ಮತ್ತೆ ಬೇರ್ಗಳು ಇದನ್ನೆಲ್ಲ ಪ್ರಿಸರ್ವ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ರಂತೆ. ಯಾಕೆಂದ್ರೆ ಅದು ಮಾಯಿಶ್ಚರ್ ಅಬ್ಸರ್ವ್ ಮಾಡೋದನ್ನ ತಡೆಯುತ್ತೆ ಅಂತ. ಹಾವುಗಳನ್ನ ಇಟ್ಕೊಂಡು ಮೆಡಿಸಿನ್ ಮಾಡ್ಬೋದಾ? ಮಾಡೋಕ್ಕಾಗಲ್ಲ ಅಲ್ವಾ? ಆದರೆ ಇವ್ರು ಮಾಡಿದ್ದಾರೆ ಗುರು, ಹಾವುಗಳನ್ನ ಇಟ್ಕೊಂಡು ಮೆಡಿಸಿನ್ ಮಾಡಿದ್ದಾರೆ. ಯಪ್ಪ, ವಿಯೆಟ್ನಾಮೀಸ್ ಮೆಡಿಸಿನ್ ಇಷ್ಟೊಂದು ವಿಯರ್ಡಾ? ವಿಯೆಟ್ನಾಂ ಅಲ್ಲಿ ಸ್ನೇಕ್ ವೈನ್ ಅಂದ್ರೆ ತುಂಬಾ ಫೇಮಸ್ಸು. ಇದನ್ನ ಇವರು ರುವಾರಾನ್ ಅಂತ ಕರೀತಾರೆ. ಇದು ಬರೀ ಆಲ್ಕೋಹಾಲ್ ಅಲ್ಲ, ಇದು ಆಕ್ಚುಲಿ ಇವರಿಗೆ ಮೆಡಿಸಿನ್. ಇದನ್ನ ಆರ್ಥರೈಟಿಸ್ ಇರೋರು, ನರಗಳ ದೌರ್ಬಲ್ಯ ಇರೋರು, ಹಾಗೆ ಕುದುರೆ ತರ ಆಗ್ಬೇಕು ಅನ್ಕೊಂಡಿರೋ ನಮ್ ಪೋಲಿ ಬಾಯ್ಸು ಯೂಸ್ ಮಾಡ್ತಾರಂತೆ. ಹಾವಿನ ವಿಷ ಆಲ್ಕೋಹಾಲ್ ಜೊತೆ ಸೇರಿ ವಿಷಕಾರಿ ಆಗ್ದಲೆ ಅದು ಔಷಧೀಯ ಗುಣ ಪಡೆಯುತ್ತೆ ಅನ್ನೋದು ಇವ್ರ ನಂಬಿಕೆ. ಈ ಮ್ಯೂಸಿಯಂನಿಂದ ಹೊರಡೋಕು ಮುಂಚೆ ಇಲ್ಲಿ ಒಂದು ಹರ್ಬಲ್ ಟೀ ಕೊಡ್ತಾ ಇದ್ದಾರೆ. ಅದನ್ನ ಟೇಸ್ಟ್ ಮಾಡೋಣ. ಈ ಟೀ ಮಾಡೋದಕ್ಕೆ ಇವರು ಲೋಟಸ್ ಫ್ಲವರ್ ನ ಯೂಸ್ ಮಾಡ್ತಾರಂತೆ. ಅದ್ರ ಜೊತೆ ಲಿಂಗ್ಜಿ ಮಶ್ರೂಮ್ ನ ಯೂಸ್ ಮಾಡ್ತಾರಂತೆ. ಅವಾಗ್ಲೇ ಹೇಳಿದ್ನಲ್ಲ, ಕುದುರೆ ತರ ಆಗೋದಿಕ್ಕೆ ನಮ್ ಬಾಯ್ಸ್ ಕುಡಿತಾರೆ ಅಂತ, ಅದೇ ಹರ್ಬಲ್ ಟೀ ಇದು. ಈ ಮ್ಯೂಸಿಯಂನ ಫೀಟೋ ಅನ್ನೋ ಫಾರ್ಮಾಸ್ಯೂಟಿಕಲ್ ಕಂಪನಿ ಮಾಡಿರೋದು. ಇದು ಅವ್ರು ಮಾಡಿರೋಂಥ ಮೆಡಿಸಿನ್ಗಳು. ಇದರಲ್ಲಿ ಮೋಸ್ಟ್ ಆಫ್ ದ ಮೆಡಿಸಿನ್ಸು ಹರ್ಬಲ್ ಪ್ಲಾಂಟ್ಸು ಮತ್ತು ಅನಿಮಲ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಮೆಡಿಸಿನ್ಗಳು. ಈಗ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಗ್ರ್ಯಾಬ್ ಅಲ್ಲಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಅಂತ ನನ್ನ ಹಾಸ್ಟೆಲ್ ಹತ್ರ ಹೋಗ್ಬಿಡ್ತೀನಿ. ಯಾವ ಥರ ಸಿಗ್ನಲ್ ಇದು?
ಗ್ರೀನ್ ಕೊಟ್ಟಿದ್ರು ಗಾಡಿಗಳು ಬರ್ತವೆ. ನೋಡ್ರಿ ಇಲ್ಲಿ ಗ್ರೀನ್ ಸಿಗ್ನಲ್ ಇದೆ, ವಾಕಿಂಗಿಗೆ ಗಾಡಿಗಳು ಬರ್ತದೆ. ಕಾರೇ ಬರ್ತಾ ಇದೆ. ಇದು ಹೆಂಗೆ ಇದು? ಈ ಥರದ ಸಿಗ್ನಲ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮತ್ತೆ ಈ ಸಿಟಿಲಿ ಪೆಡೆಸ್ಟ್ರಿಯನ್ಸ್ಗೆ, ವಾಕ್ ಮಾಡೋರ್ಗೆ, ಡ್ಯಾನ್ಸ್ ಮಾಡೋರ್ಗೆ, ಪಬ್ಲಿಕಲ್ಲಿ ಡ್ಯಾನ್ಸ್ ಮಾಡ್ತಾರೆ ಗುರು ಇಲ್ಲಿ. ಗಂಡ ಹೆಂಡತಿನೋ ಪಾರ್ಟ್ನರ್ಸೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಸಂಜೆ ಬೆಳಗ್ಗೆ ಒಂದು ದೊಡ್ಡದಾಗ ಒಂದು ಸ್ಪೀಕರ್ ಹಾಕ್ಕೊಂಡು, ಸ್ಪೀಕರಲ್ಲಿ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ತುಂಬ ಸೋಷಿಯಲಾಗಿ ಬದುಕ್ತಾರೆ ಎಲ್ಲ. ಈಗ ನನ್ನ ಹಾಸ್ಟೆಲ್ ಹತ್ರ ಇದ್ದೀನಿ. ಇಲ್ಲೇ ಸೆಂಟ್ರಲ್ ಮಾರ್ಕೆಟ್ ಅಂತ ಒಂದು ಶಾಪಿಂಗ್ ಮಾಲ್ ಇದೆ. ಇದ್ರೊಳಗಡೆ ಹೋಗಿ ನೋಡೋಣ ಏನೇನು ಸಿಗುತ್ತೆ ಅಂತ. ಹೊಟ್ಟೆ ತುಂಬ ಹಸಿತಾ ಇದೆ. ಫುಡ್ ಟೌನ್ ಇದೆ ಅನ್ಕೊಂತೀನಿ. ಓಹೋ, ಅಂಡರ್ ಗ್ರೌಂಡ್ ಅಲ್ಲಿ ರೆಸ್ಟೋರೆಂಟ್ ಇದೆಯಲ್ಲ ಗುರು, ಇಲ್ಲಿ ಸೂಪರ್ ಆಗಿದೆ ರೆಸ್ಟೋರೆಂಟ್ ಮಾತ್ರ. ತಣ್ಣಗಿದೆ, ಹೊರಗಡೆ ಅಂತೂ ನೀರು ಇಳಿತಾ ಇದೆ, ಒಳಗಡೆ ಸಕ್ಕತ್ತಾಗಿದೆ. ಇಷ್ಟೊಂದು ರೆಸ್ಟೋರೆಂಟ್ಸ್ ಇದೆ, ಆದರೆ ನನ್ನ ಕಣ್ಣಿಗೆ ಕಾಣಿಸಿದ್ದು ಸ್ಪೈಸಿ ವೆಫೇರ್ ಇಂಡಿಯನ್ ಡಿಶ್. ನಮ್ಮೂರಿನ ಊಟನಪ್ಪ. ನಾನು ಅದಕ್ಕೆ ಇವಾಗ ಒಂದು ವೆಜ್ ರೋಲ್ ಆರ್ಡರ್ ಮಾಡಿದ್ದೀನಿ. ವೆಜ್ ರೋಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನೇನಿದೆ? ಚಿಕನ್ ಕರಿ, ಚಿಕನ್ ಕಡಾಯಿ, ಚಿಕನ್ ಕೋರ್ಮಾ, ಬಾಸ್ಮತಿ ರೈಸ್, ಜೀರಾ ರೈಸ್, ಮಟರ್ ಪಲಾವ್, ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಪ್ಲೇನ್ ನಾನ್, ಬಟರ್ ನಾನ್, ಗಾರ್ಲಿಕ್ ನಾನ್, दाल तड़का, दाल मखनी, वेजिटेबल, मिक्स वेजिटेबल कोरमा, कढ़ाई पनीर, पनीर बटर मसाला, मटर पनीर, चना मसाला, योगर्ट, रायता, ड्रिंक्स ಎಲ್ಲ ಇದೆ. ಎಲ್ಲ ತಿಂದು. भाई साहब वेज रोल लिया था, अच्छा था. कहाँ से हो? पंजाब. आप सर कहाँ से? कर्नाटका. Thank you. Everybody on the fake shit. I look around and feel like everybody is the fakest. I make this every day and I'm impatient, hoping one day I blow up from the basement. Statement, the top is so vacant. I don't hear shit that I think is amazing. Waiting for my day when I'm playing sold out shows for 1,000 faces. Hey, you choose to live or choose to dip. You choose to fight or lose your grip and lose a gift. Oh.